ಎಲ್ಲರಿಗೂ, ನಾನು ನಿಮ್ಮ ಆಯುಷ್ ಮಾತಾಡ್ತಾ ಇರೋದು, ಯಶಸ್ವಿನಿ ಅವ್ರ ಮಗ. ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿರೋದು. ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆದರೆ ಅರ್ಶಿನದ ನೀರು ಸ್ನಾನ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ತುಂಬ ಪವರ್ ಇದೆ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ. ನನಗೂ ಗೊತ್ತಿರಲಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿರಲಿಲ್ಲ. ನಾವು ರೀಲ್ಸ್ ನೋಡಿಕೊಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಇತ್ತು ಅಂದ್ಬಿಟ್ಟು ದೇವಸ್ಥಾನ ನೋಡಲೇಬೇಕು ಅಂತ ನೈಟೆಲ್ಲ ಎದ್ಬಿಟ್ಟು ಬಂದ್ವಿ. ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀವಿ. ಇವಾಗ ಒಳಗಡೆ ಬಂದಿದ್ದೀವಿ ಪೂಜಾರಿ ಅವ್ರ ಹತ್ರ, ಸ್ವಾಮಿಗಳ ಹತ್ರ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಒಲೆ ಕೊಡ್ತೀನಿ ಆ ಕಡೆಗೆ, ಈ ಕಡೆಗೆ ಹೋಗ್ತಪ್ಪ, ಎಡಗೋಯ್ತು ನಿಧಾನ ಆಗತ್ತೆ ಅಂತ. ಮತ್ತೊಂದು ಪ್ರಶ್ನೆ, ಪ್ರಾಣದ ಬಾಧೆಯಿಂದ ಮುಕ್ತಿ ಸಿಗತ್ತೆ ಇಲ್ಲ ಎಡ ಬಲ ಆಗೋದಿಲ್ಲ, ಬಲಕ್ಕೆ ಆಗಲ್ಲ, ನಿಧಾನ ಎಡಕ್ಕೆ. ಯಾವ ಕಡೆ ಗೊತ್ತು? ಎರಡು ಎಡಗ ಆಗತ್ತೆ ಅಂತ. 13 ನಂಬಿಕೆ ಇಟ್ಟು ಬನ್ನಿ. ನೀವು ಬರೋದ್ ಗೊತ್ತಾ? ನಂಬಿಕೆ ಇಟ್ಟು ಬನ್ನಿ. ನಂಬಿಕೆ ಇಲ್ದ ಯಾರು ಬರೀಕ್ ಹೋಗ್ಬೇಡಿ ದಯವಿಟ್ಟು. ನಂಬಿಕೆ ಇಟ್ಬಿಡೋ 100% ಸತ್ಯ ಕನ್ಫರ್ಮ್ ಒಳ್ಳೇದಾಗೆ ಆಗುತ್ತೆ. ನಿಮ್ಗೆ ನೀವು ಕೋಡ್ಕೊಂಡಿದ್ ಕೆಲಸ ಆಗಿದೆಯಾ? ಈಗ ನಾನು 2ನೇ ಟೈಮ್ ಬರ್ತಾ ಇರೋದು. ನಾನು ಫಸ್ಟ್ ಟೈಮ್ ಬಂದ್ ಹೋದಾಗ ನನ್ ಮನ್ಸು ಸಮಾಧಾನ ಇದೆ. ಆದ್ರೂ ಹೇಳ್ಕೊಳ್ಳೋ ಸಮಸ್ಯೆ, ಬಟ್ ಆದ್ರೂ ಒಂದು ಹೇಳ್ಬಾರ್ದು. ಬಟ್ ಆದ್ರೂ ನಾವು ಮೊದಲನೇ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಹಾಕಿ, 2ನೇ ಟೈಮ್ ಬಂದ್ ಹೋಗ್ತಾ ಇದೀನಿ ನೀರ್ ಹಾಕ್ಸ್ಕೊಂಡು. ಆ ತಾಯಿ ನೀರ್ ಹಾಕ್ತಾರೆ, ಇಲ್ಲಿ ನೀರ್ ಹಾಕ್ಕೊಳ್ಳಿ, ಪ್ರತ್ಯೇಕ ಹೋಮ ಇರುತ್ತೆ, ಪ್ರತ್ಯೇಕ ಹೋಮ ಪಾಲ್ಗೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಬಸವ ಪಾದ ಕೊಡ್ತಾನೆ, ಬಸವ ಪಾದ ಕೊಟ್ಟಕ್ಕೆ 100% ಖಂಡಿತ ಒಳ್ಳೇದಾಗುತ್ತೆ. ಕಡೆ ಸೋಸ ಕೇಳಿದಿರಾ? ಕಡೆ ಸೋಸ ಕೇಳಿದೀನಿ. ನಾವ್ ಏನು ಹೋಗದೆ ಕೇಳದೆ ಬೇಕಾಗಿಲ್ಲ. ಗುರುಗಳು ಹೋಗ್ತಾ ಇದಂಗೆ ಕೂತ್ಕೊಳ್ತಾ ಇದಂಗೆ ಕೋಡೆ ಗುಡಿಕ್ ಮುಂಚೆನೆ ಗುರುಗಳು ನಿಮ್ಮ ಮಕ್ಕ ಲಕ್ಷಣ ನೋಡಿ ಪ್ರತಿಯೊಂದು ಹೇಳ್ತಾರೆ. ಏನ್ ಸಮಸ್ಯೆಯಲ್ಲಿ ಇದ್ದೀರಾ, ಏನು ಎಂತು ಎಲ್ಲ ಹೇಳ್ತಾರೆ. ಇತ್ತಿನಕ್ಕೆ ನಿಮ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸಹ ಹೇಳ್ತಾರೆ. ಹೌದಾ? ಖಂಡಿತ. ನಿಮ್ಮ ಹೆಸರು? ನವೀನ್ ಅಂತ ಹೇಳಿ. ಹೇಳೋದಂದ್ರೆ ಎಡಕ್ ಬೇಕಾ ಬಲಕ್ ಬೇಕಾ? ಆಗತ್ತಂದ್ರೆ ಬಲ ಇಲ್ಲ ಎಡ ಆಗತ್ತೆ ಅಂದ್ರೆ ಬಲ ಆಗಲ್ಲ ನಿಧಾನ ಅಂತ. ನಾವು ಅದನ್ನ ಪ್ರಶ್ನೆ ಮಾಡಕ್ ಆಗಲ್ಲ ರೀತಿ ನಿಧಾನ ಅಂದ್ರೆ ಎಡಕ್ಕೆ, ಬೇಗ ಬಲಕ್ಕೆ. ಏನಾದ್ರು ಪ್ರಶ್ನೆ ಅವ್ರು ಮಂತ್ರಿ ಇದೆಲ್ಲ ಇಲ್ಲ ನೋಡಮ್ಮ. ಸಮಸ್ಯೆಯಿಂದ ಮುಕ್ತಿ ಏನ್ ಮಾಡ್ತದೆ? ಬೇರೆ ಪ್ರಶ್ನೆ ಕೇಳ್ತವ. ಮೈಸೂರಿಂದ ಬಂದಿರೋದು. ಮನೇಲಿ ಸ್ವಲ್ಪ ತೊಂದ್ರೆ ಇದೆ, ಅದಕ್ಕೆ ತಾಯಿ ಅಂತ ಬಂದಿದ್ದೀವಿ. ತಾಯಿ ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು. 3 ಸಲ ಬಂದಿದ್ದೀವಿ. ಆಯ್ತು, ನಂಬಿಕೆ ಇಡ್ಬೇಕಂತ. ಏನ್ ಅನ್ಕೊಂಡ್ರಿ ಹೇಳ್ಬೋದಾ? ಮಗಳಿಗೆ ಒಳ್ಳೇದಾಗ್ಲಿ ಅನ್ಕೊಂಡ್ರಿ. ಏನ್ ಮಗಳಿಗೆ ಏನ್ ಸಮಸ್ಯೆ ಇದೆ? ಸ್ವಲ್ಪ ತೊಂದ್ರೆ ಇತ್ತು ಮನೆಗೆ. ಏನಾಗಿತ್ತು? ಅದೇ ಪರ್ಸನಲ್ ಆಗಿದೆ, ಕ್ಲಿಯರ್ ಆಗಿದೆ ಅಲ್ವಾ? ಈ ದೇವಿ ಹತ್ರ ಬಂದ್ಮೇಲೆ ಶಾಸ್ತ್ರ ಏನಾದ್ರು ಕೇಳಿದ್ರ? ಶಾಸ್ತ್ರ ಏನು ಕೇಳಿಲ್ಲ. ಫಸ್ಟ್ ಟೈಮ್ ಬಂದ್ರು.
ನಾವು ತುಂಬಾ ವರ್ಷ ತುಂಬಾ ಸಮಸ್ಯೆಯಿಂದ ನಾವು ಹಾ. ಇದು ತುಂಬಾ ವರ್ಷ ತುಂಬಾ ಅಂತ ಹೇಳ್ಕೊಳಕಂತ ಸಮಸ್ಯೆ ಯಾರ ಹತ್ರನು ಹಾ. ಅಂತ ಸಮಸ್ಯೆ ತುಂಬಾನೇ ನೋವಿಂದ ದುಃಖದಿಂದ ಎಲ್ಲೇ ಹೋದ್ ನಂಗೆ ಏನೂ ನನ್ಗೆ ಪರಿಹಾರ ಸಿಗ್ಲಿಲ್ಲ. ಬಟ್ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ನನಗೆ ಗೊತ್ತಿಲ್ಲ, ಹಾ. ನಾನೇ ಕೇಳಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸಹ ಬಂದಿದ್ದು ನಾನು ಇಲ್ಲಿಗೆ. ಹೌದಾ? ಹಾ. ಬರ್ಬೇಕು ಅನ್ಕೊಂಡು 2 ವಾರದಿಂದ ನೋಡ್ತಾ ಇದ್ದೆ, ಬರಕ್ ಟ್ರೈ ಮಾಡ್ತಾ ಇದ್ದೆ, ಬಟ್ ಬರಕ್ ಆಗ್ತಾ ಇರ್ಲಿಲ್ಲ. ಹಾ. ಒಂದ್ ದಿವಸ ಖಂಡಿತ ತಾಯಿನ ಒಂದು ಭಕ್ತಿಯಿಂದ ಬೇಡ್ಕೊಂಡೆ, ಹಾ. ತಾಯಿ ಕಷ್ಟಳವ ನಿನ್ ಸನ್ನಿಧಾನಕ್ಕೆ, ನನ್ ಕಷ್ಟ ದೂರ ಮಾಡವ ತಾಯಿ ಅಂತ ಕರ್ಕೊಂಡೆ. ಹಾ. ಬಟ್ ಅವತ್ ಭಾನುವಾರ ಬಿಟ್ಟು ನನಗೆ ರಜಾ ಸಿಗಲ್ಲ ಅಲ್ಲಿ. ಹಾ. ಆದ್ರೂ ಆ ತಾಯಿ ನನಗೆ ಕರ್ಸ್ಕೊಂಡು ಆ ತಾಯಿ ದರ್ಶನ ಕೊಟ್ಲು. ಬಟ್ ಯಾರು ಇರ್ಲಿಲ್ಲ ಅವತ್ತು, ಯಾರು ಅವತ್ತು ಏನು ಹೇಳಲ್ಲ ಇಲ್ಲಿ, ಒಂದು ಜನ ಸಹ ಇರಲ್ಲ ಇಲ್ಲಿ ಅವತ್ತು ಸಾಯಂಕಾಲ. ಹಾ. ಸಾಯಂಕಾಲ ತಾಯಿ ನಂಗೆ ದರ್ಶನ ಕೊಟ್ಲು. ಮತ್ತೆ ಮಾರನೇ ದಿವಸಕ್ಕೆ ಕರ್ಸ್ಕೊಂಡು ಹಾ. ಬಸಪ್ಪ ಇದೆ, ಬಸಪ್ಪ ತುಂಬಾ ಪವಾಡ ಇದೆ, ಬಸಪ್ಪನ ಮಹಿಮೆ ತುಂಬಾ ಅಪಾರ. ಹಾ. ಇಲ್ಲಿ ಬಂದ್ರು ತಾಯಿ ನಂಬಿ ಬನ್ನಿ, ತುಂಬಾ ಖಂಡಿತ ಒಳ್ಳೇದಾಗುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ. ಬಸಪ್ಪನ್ ನಂಬ್ ಬನ್ನಿ, ಹಾ. ಬಸಪ್ಪ ಪಾಲ ಕೊಡೋ ಇನ್ನೂ ತುಂಬಾ ಖಂಡಿತ ಒಳ್ಳೇದಾಗುತ್ತೆ. ಗುರೂಜಿಗಳಿದ್ದಾರೆ, ಗುರೂಜಿ ನಿಮ್ಮ ಮತ ನೋಡ್ತಾ ನಿಮ್ಮ ಬಂದಿರ್ತೀನಿ ಏನ್ ಸಮಸ್ಯೆ ಬಂದಿದೆ ಖಂಡಿತ ಎಲ್ಲ ಹೇಳ್ತಾರೆ, ಪ್ರತಿಯೊಂದು ಹೇಳ್ತಾರೆ. ನಿಮ್ಮ ಸಮಸ್ಯೆ ಏನಿದೆ, ಏನಾಗ್ತಿದೆ, ಏನಾಗಿಲ್ಲ ಹಾ. ಖಂಡಿತ ಹೇಳ್ತಾರೆ. ನಿಮ್ ಸಮಸ್ಯೆ ಖಂಡಿತ ಇಲ್ಲಿ ಉತ್ತರ ಸಿಗುತ್ತೆ, ನಿಮ್ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. 100ಕ್ಕೆ 100 ಸತ್ಯ. ಬಸಪ್ಪ ಪಾದ ಕೊಟ್ಟಂತೂ ಇನ್ನು 100ಕ್ಕೆ 100 ಸತ್ಯ. ಖಂಡಿತ ಬನ್ನಿ, ಏನೇ ಸಮಸ್ಯೆ ಇರ್ಲಿ, ಪ್ರತಿಯೊಂದು ಹೇಳ್ಕೊಳಕಂತ ಸಮಸ್ಯೆ ಇರ್ಲಿ, ಖಂಡಿತ ಯಾವ ಆರೋಗ್ಯ ಸಮಸ್ಯೆ ಇರ್ಲಿ, ದುಡ್ಡು ಖರ್ಚು ಸಮಸ್ಯೆನೇ ಇರ್ಲಿ, ಪ್ರತಿಯೊಂದು ಮಾಟ ಮಂತ್ರ ಇರ್ಬೋದು, ಪ್ರತಿ ಏನೇ ಇರ್ಬೋದು, ಮತ್ತೆ ಯಾರು ಮಕ್ಳಾಗಲ್ಲ ಅವ್ರಿಗೂ ಸಹ ಮಕ್ಳಾಗುವಂತ ಒಬ್ಬ ಇರುತ್ತೆ ಇಲ್ಲಿ. ಖಂಡಿತ ಎಲ್ಲ ಗುರುಜಿಗಳು ಹೇಳ್ತಾರೆ, ಬನ್ನಿ ತಾಯಿ ದರ್ಶನಪ್ಪ ಪಡೀರಿ, ತಾಯಿ ಖಂಡಿತ ಒಳ್ಳೇದ್ ಮಾಡ್ತಾಳೆ. ನಾ ಇಷ್ಟೇ ಕೇಳ